ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಬಜಾಲ್. ನಾನು ಮಂಗಳೂರಿನಿಂದ ಬಂದಿರುವಂಥದ್ದು. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಕಾರವಾರದಿಂದ ಮಂಗಳೂರಿನವರೆಗೆ ಒಂದು ಕಾಲ್ನಡಿಗೆ ಜಾಥಾ ಮೂಲಕ ನಾನು ಹೋಗ್ತಾ ಇದ್ದೇನೆ. ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಜನರಿಗೆ ಒಂದು ಕಸ ನಿರ್ವಹಣೆಯ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥದ್ದು ಭಾಳಷ್ಟು ದೊಡ್ಡ ಕೆಲಸ ಆಗಿದೆ. ಯಾಕಂದರೆ ಜನರು ಏನು ಮಾಡಿದ್ದಾರೆ ಅಂತೇಳಿ ಕಸವನ್ನು ಎಲ್ಲೆಲ್ಲಿ ಸಿಕ್ಕಲ್ಲಿ ಬಿಸಾಡೋದಾಗಿರ್ಬೋದು, ನದಿಗಳಿಗಿರ್ಬೋದು, ನೀರಿಗೆ ಬಿಸಾಡುವಂಥದ್ದು, ಇದು ಭಾಳಷ್ಟು ಪರಿಸರವನ್ನು ಹಾಳು ಮಾಡ್ತಾ ಇದೆ. ಇದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು. ಕರಾವಳಿ ತೀರದಲ್ಲಿ ಬಹಳಷ್ಟು ಪ್ಲಾಸ್ಟಿಕ್ಗಳು ಸಮುದ್ರಕ್ಕೆ ಹೋಗುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಬೇರೆ ಬೇರೆ ಪಂಚಾಯತಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿಗಳಾಗಿರ್ಬೋದು ಯಾವ ಮಾದರಿಗಳನ್ನು ಅನುಸರಿಸಿದ್ದಾರೆ, ಆ ಮುಖಾಂತರ ಆ ಮಾದರಿಗಳು ಉತ್ತಮ ಮಾದರಿಗಳನ್ನು ಕಲಿಯುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನು ಮಾಡ್ತಾಯಿದ್ದೀವಿ. ಇಲ್ಲಿಂದ ಸುಮಾರು ಒಂದು ಮಂಗಳೂರಿಗೆ ಒಂದು 300 ಕಿಲೋಮೀಟ್ರ್ ಒಂದು 8 ದಿವಸದ ಕಾಲದ ಅವಧಿಯಲ್ಲಿ ನಡೆಯಬೇಕಂತ ಇದ್ದೇನೆ. ಸೊ ಆ ಮಧ್ಯದಲ್ಲಿ ಕರಾವಳಿ ತೀರದಲ್ಲಿ ಸಿಗುವಂಥ ಯಾವುದೇ ಶಾಲಾ ಕಾಲೇಜ್ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು, ಪಂಚಾಯತ್ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಅವರೊಟ್ಟಿಗೆ ಒಂದು ರೀತಿಯ ಮಾತುಕತೆಗಳನ್ನು ಮಾಡಿ ನಮ್ಮಲ್ಲಿರುವಂಥ ವಿಚಾರಗಳನ್ನು ಅವರಿಗೆ ತಿಳಿಸಿ, ಅವರಲ್ಲಿರುವಂಥ ವಿಚಾರಗಳನ್ನು ನಾವು ತಿಳ್ಕೊಂಡು ಈ ಒಂದು ಕಸದ ಬಗ್ಗೆ ಚರ್ಚೆಗಳು ಮೂಡಬೇಕು. ಟೋಟಲ್ ಆಗಿ ಏನಂತಂದರೆ ಕಸದ ಬಗ್ಗೆ ಒಂದು ನಾಗರಿಕ ಪ್ರಜ್ಞೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಹಸಿರು ನಡಿಗೆ ಎಂಬ ಜಾಥವನ್ನು ಮಾಡ್ತಿದ್ದೇವೆ. ನಾವು ಹಸಿರು ದಳ ಸಂಸ್ಥೆಯಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10 ಗ್ರಾಮ ಪಂಚಾಯತನ್ನು ಝೀರೋ ವೇಸ್ಟ್ ಗ್ರಾಮ ಪಂಚಾಯತ್ ಮಾಡ್ತಾ ಇದ್ದೇವೆ. ಸೊ ಅದರ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಸೊ ಈ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ ಒಂದು ಅವಕಾಶ ಜನರಿಗೆ ಕೂಡ ಒಂದು ಕಲಿಯುವಂಥದ್ದು, ನಾವು ಕೂಡ ಒಂದು ಕಲಿಯುವಂಥ ಅವಕಾಶಕ್ಕೋಸ್ಕರ ಈ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೇವೆ.